ಇವತ್ತಿನ ದಿನ ಏನು ಕರ್ನಾಟಕ ರಾಜ್ಯ ಮಂಡಿಸಿರುವ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಆಗಿರುವ ಅನ್ಯಾಯದ ವಿರುದ್ಧ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ದಾವಣಗೆರೆ ಜಿಲ್ಲಾ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ AR ತಾಹಿರ್ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕವಾದ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಪ್ರತಿಭಟನೆಗೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಅಫ್ಸರ್ ಕೊಡ್ಲಿಪೇಟೆ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಜ್ಯ ಸಮಿತಿ ಸದಸ್ಯರಾದಂತಹ ಹಾಗೂ ನಮ್ಮ ಜಿಲ್ಲಾ ಸಮಿತಿಯ ಹಿರಿಯ ಮುಖಂಡರಾದಂತಹ ಫಯಾಜ್ ಅರಿಹಂತ್ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತಹ ರಿಯಾಜ್ ಅಹಮದ್ ರಜ್ವಿ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಪ್ರತಿಭಟನೆಯ ಪರವಾಗಿ ಎಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹರಿಹರ ಹಾಗೂ ದಾವಣಗೆರೆ ನಗರ ಸಮಿತಿಯ ಅಧ್ಯಕ್ಷರುಗಳು, ಸಮಿತಿಯ ಸದಸ್ಯರುಗಳು ಹಾಗೂ ಎಲ್ಲ ಕಾರ್ಯಕರ್ತರು ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕದ ಸ್ವಾಗತವನ್ನು ಬಯಸುತ್ತಾ ಈ ಪ್ರತಿಭಟನೆಯನ್ನು ಕುರಿತು ಪ್ರಾಸ್ತಾವಿಕ ನುಡಿಗಾಗಿ ಅಥವಾ ಪ್ರಾಸ್ತಾವಿಕ ಭಾಷಣಕ್ಕಾಗಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಅಫ್ಸರ್ ಕೊಡ್ಲಿಪೇಟೆ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ದಾವಣಗೆರೆ ಜಿಲ್ಲೆಯ ಸಂವಿಧಾನ ಪ್ರೇಮಿಗಳೇ, ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಕರೆಗೆ ಹೋಗುಟ್ಟು ಏನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ರಾಜ್ಯದ ಬಜೆಟ್ನಲ್ಲಿ ಅನ್ಯಾಯ ಆಗಿದೆ, ಸಾಮಾಜಿಕ ಅನ್ಯಾಯ ಆಗಿದೆ. ಇದನ್ನು ಖಂಡಿಸಿ ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹಿಸಿ SDP ಪಕ್ಷದ ಈ ಹೋರಾಟದಲ್ಲಿ ಭಾಗವಹಿಸಿರುವಂತಹ ಪಕ್ಷದ ಎಲ್ಲ ನನ್ನ ನಾಯಕರುಗಳೇ, ಕಾರ್ಯಕರ್ತರೇ, ಇತರ ಸಂಘ ಸಂಸ್ಥೆಗಳ ಮುಖಂಡರುಗಳೇ, ಇತರ ಪಕ್ಷದ ಕಾರ್ಯಕರ್ತರೇ, ಎಲ್ಲ ದಾವಣಗೆರೆಯ ಸೌಹಾರ್ದ ಪ್ರೇಮಿಗಳೇ, ಇವತ್ತು ಈ ಮಧ್ಯಾಹ್ನದ ಉರಿ ಬಿಸಿಲಿನಲ್ಲಿ, ಅದು ಕೂಡ ಪವಿತ್ರ ರಂಜಾನ್ ಮಾಸದ ಉಪವಾಸ ವ್ರತಾಚರಣೆಯ ಈ ಸಂದರ್ಭದಲ್ಲೂ ಕೂಡ ನೀವು ಈ ಬೀದಿಗೆ ಇಳಿದು ಈ ಸಮುದಾಯದ ಪರವಾಗಿ ಏನು ಧ್ವನಿಯನ್ನು ಎತ್ತಾ ಇದ್ದೀರಾ, ಇದು ಕೇವಲ ಇಂದಿನ ಕಾಲಘಟ್ಟ ಮಾತ್ರ ಅಲ್ಲ. ಇವತ್ತು ಪವಿತ್ರ ರಂಜಾನ್ ಮಾಸದ 17ನೇ ಉಪವಾಸ 1447 ವರ್ಷಗಳ ಹಿಂದೆ ಇದೇ ರೀತಿಯಾದಂತಹ ದೌರ್ಜನ್ಯ, ದಬ್ಬಾಳಿಕೆ, ಅನ್ಯಾಯ, ಅಕ್ರಮಗಳು ನಡೆದಾಗ ಕೇವಲ 313 ಜನರು ಮಾತ್ರ ಸತ್ಯವಿಶ್ವಾಸಿಗಳಿದ್ರು. 1000ಕ್ಕೂ ಮಿಕ್ಕ ಮಿಥ್ಯ ವಿಶ್ವಾಸಿಗಳ ದೌರ್ಜನ್ಯವನ್ನು ತಾಳಲಾರದೆ ಅವರ ವಿರುದ್ಧ ಸೆಟೆದು ನಿಂತು ಪವಿತ್ರ ಇಸ್ಲಾಂ ಧರ್ಮದ ಪ್ರಪ್ರಥಮ ಯುದ್ಧ ರಂಗಕ್ಕೆ ಇಳಿದಂತ ದಿನವೂ ಕೂಡ ಇವತ್ತಾಗಿದೆ. ಅದನ್ನು ನಾವು ಸ್ಮರಿಸಬೇಕಾಗ್ತದೆ. ಯಾವಾಗೆಲ್ಲ ಇತಿಹಾಸದಲ್ಲಿ ದೌರ್ಜನ್ಯಗಳು, ಅನ್ಯಾಯಗಳು ಮಿತಿಮೀರಿದಾಗ ಅನ್ಯಾಯದ ವಿರುದ್ಧ ಸತ್ಯವನ್ನು ಮಾತನಾಡುವಂತಹ, ದಮನಿತರ, ಶೋಷಿತರ, ಅವಕಾಶವಂಚಿತರ ಪರವಾಗಿ ಮಾತನಾಡುವಂತಹ ಒಂದು ವರ್ಗ ಅದು ಇದ್ದೇ ಇರುತ್ತೆ ಎಂಬುದಕ್ಕೆ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಾಕ್ಷಿಯಾಗಿದೆ. ನಾವು ಅನ್ಯಾಯವನ್ನು ಸಹಿಸುವವರಲ್ಲ. ಅನ್ಯಾಯದ ವಿರುದ್ಧ ಪ್ರತಿಭಟಿಸುವಂತಹ ಹಕ್ಕನ್ನ ಈ ದೇಶದ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರುವಂತಹ ಸಂವಿಧಾನ ನಮಗೆ ನೀಡಿದೆ. ಆ ಸಂವಿಧಾನದ ಹಕ್ಕನ್ನು ಉಪಯೋಗಿಸಿಕೊಂಡು ನಾವು ಇವತ್ತು ಈ ಪ್ರತಿಭಟನಾ ರಂಗಕ್ಕೆ ಇಳಿದಿದ್ದೇವೆ. ಇವತ್ತು ಈ ಪ್ರತಿಭಟನೆಗೆ ಆಗಮಿಸಿರುವಂತಹ ನನ್ನ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಒಂದು ವಿನಂತಿ. ಈಗ ನಾನೊಂದು ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ದೆ. ಆ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ರಿಪಬ್ಲಿಕ್ ಕನ್ನಡ ಎಂಬಂತಹ ಚಾನೆಲ್ ನಲ್ಲಿ ಸಾಬರ ಬಜೆಟ್ ಎಂಬಂತಹ ಒಂದು ಕ್ಯಾಪ್ಷನ್ ಅನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಟಾಯ್ಲೆಟಿನ ಬಾಗಿಲು ಯಾವುದು, ಒಂದು ವಿಮಾನದ ಎಮರ್ಜೆನ್ಸಿ ಎಕ್ಸಿಟಿನ ಬಾಗಿಲು ಯಾವುದು ಎಂಬುದನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲದಂತಹ ಒಬ್ಬ ಅವಿವೇಕಿ ಸಂಸದ ಇದನ್ನ ಹಲಾಲ್ ಬಜೆಟ್ ಅಂತ ಹೇಳಿ, ಇದು ಮುಸಲ್ಮಾನರಿಗೆ ಮೃಷ್ಟಾನ್ನ ಅಂತ ಹೇಳಿ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಬರ್ಕೊಳ್ತಾನೆ. ಇನ್ನೊಂದು ಕಡೆ ಈ ಕಪೋಲ ಕಲ್ಪಿತ ವರದಿಗಳನ್ನು ಬಿತ್ತರಿಸುವಂತ ಮಾಧ್ಯಮಗಳಿವೆ. ನಾನು ಇವತ್ತು ಎಲ್ಲ ಈ ಮಾಧ್ಯಮಗಳ ಮುಂದೆ
ಈ ಮಾಧ್ಯಮಗಳ ಮುಖಾಂತರ ಈ ಕೋಮುವಾದಿ ಮನಸ್ಥಿತಿಯ ಜನರ ಮುಂದೆ ಕೆಲವು ಸತ್ಯ ಅಂಶಗಳನ್ನು ಬಹಿರಂಗ ಮಾಡ್ತಾ ಇದ್ದೇನೆ. ನಿಮಗೆ ದಮ್ಮಿದ್ರೆ, ನಿಮಗೆ ತಾಕತ್ತಿದ್ರೆ ಇದನ್ನು ಕೂಡ ನಿಮ್ಮ ಫೇಸ್ಬುಕ್ ಅಲ್ಲಿ ನೀವು ಹಾಕಬೇಕು, ನಿಮ್ಮ ಬ್ರೇಕಿಂಗ್ ನ್ಯೂಸ್ಗಳಲ್ಲಿ ನೀವು ಹಾಕಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಆ ದಮ್ಮನ್ನ ತೋರಿಸ್ಬೇಕು ನೀವು. ಸತ್ಯವನ್ನ ಮರೆಮಾಚಿಕೊಂಡು ಅಲ್ಪಸಂಖ್ಯಾತರ ಮೇಲೆ ಏನು ದ್ವೇಷವನ್ನ ಕಾರುವಂತಹ ಕೆಲವು ಸ್ಥಾಪಿತ ಹಿತಾಸಕ್ತಿಗಳ ಅವರ ಹಿಡನ್ ಅಜೆಂಡಾಗೆ ಬಲಿಯಾಗುವಂತಹ ಮಾಧ್ಯಮ ಮಿತ್ರರೇ, ಮೊಟ್ಟ ಮೊದಲನೇದಾಗಿ ಈ ರಾಜ್ಯದ ಏನು ಬಜೆಟ್ ಮಂಡನೆ ಆಗಿದೆ ಇದನ್ನ ನೋಟ್ ಮಾಡಿ, ಇದನ್ನ ನೀವು ಬ್ರೇಕಿಂಗ್ ನ್ಯೂಸ್ ಆಗ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ನನ್ನ ಮಾತನ್ನ ನಾನು ಪ್ರಾರಂಭಿಸ್ತಾ ಇದ್ದೇನೆ. ಏನು ಬಜೆಟ್ ಮಂಡನೆ ಆಗಿದೆ ಇದು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳ್ಕೊಳ್ಳುವಂತಹ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ 17ನೇ ಬಜೆಟ್ ಆಗಿದೆ. ಈ 17ನೇ ಬಜೆಟ್ ಅನ್ನ ಮಂಡಿಸ್ತಾ ಇರುವಂತಹ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದುಕೊಂಡು ಆರ್ಥಿಕ ಇಲಾಖೆಯನ್ನು ಕೂಡ ಸ್ವತಃ ನಿರ್ವಹಿಸ್ತಾ ಇದ್ದಾರೆ. ಇವರು ಬಜೆಟ್ ಮಂಡಿಸುವುದರಲ್ಲೂ ಕೂಡ ಚಾಂಪಿಯನ್ ಆಗಿದ್ದಾರೆ. ಇಡೀ ದೇಶದಲ್ಲೇ ಯಾವುದೇ ಮುಖ್ಯಮಂತ್ರಿಗೆ 17 ಬಾರಿ ಬಜೆಟ್ ಮಂಡನೆ ಮಾಡುವಂತ ಅವಕಾಶ ದೊರೆತಿಲ್ಲ ಎಂಬುದು ಇತಿಹಾಸ. ಅದು ಖಂಡಿತ ಅದು ಇತಿಹಾಸನೇ. ಆದರೆ ಈ ಸಿದ್ದರಾಮಯ್ಯನವರು ಏನು 17ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ, ಈ ಬಜೆಟ್ ನಲ್ಲಿ ರಾಜ್ಯದ ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ಅನ್ಯಾಯವೆಸಗಿದ್ದಾರೆ ಎಂಬುದು ಕೂಡ ಇತಿಹಾಸದಲ್ಲಿ ದಾಖಲಿಸಲ್ಪಡುತ್ತದೆ. ಅದು ದಾಖಲಾಗಬೇಕು ಕೂಡ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ಬಾರಿಯ ಬಜೆಟ್ ನಲ್ಲಿ ಸುಮಾರು 3.5 ಲಕ್ಷ ಕೋಟಿ ರೂಪಾಯಿಯ ಗಾತ್ರದ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಟ್ಟಂತಹ ಅನುದಾನ, ಅಥವಾ ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಈ ರಾಜ್ಯದ ಎಲ್ಲ ವರ್ಗದವರಿಗೆ ಮೀಸಲಿಟ್ಟಂತಹ ಅನುದಾನದಲ್ಲಿ ಡಿಸೆಂಬರ್ ಅಂತ್ಯದವರೆಗೆ ಖರ್ಚಾದಂತಹ ಹಣ ಎಷ್ಟು ಅಂತ ಕೇಳಿದ್ರೆ 50.7% ಮಾತ್ರ. ಈ ಅಂಕಿಅಂಶವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮಾಧ್ಯಮದವರು ಇದನ್ನ ಬಿತ್ತರಿಸುವಂತ ಧೈರ್ಯವನ್ನ ತೋರಬೇಕು. ಅದೇ ರೀತಿ ಇದೇ ಸಿದ್ದರಾಮಯ್ಯನವರು ಪ್ರತಿನಿಧಿಸ್ತಾ ಇರುವಂತಹ ಸೋಕಾಲ್ಡ್ ಜಾತ್ಯತೀತ ಕಾಂಗ್ರೆಸ್ ಪಕ್ಷ 3 ವರ್ಷಗಳ ಹಿಂದೆ ಚುನಾವಣೆ ಬಂದಾಗ ಈ ರಾಜ್ಯದ ಜನರ ಮುಂದೆ 134 ಭರವಸೆಗಳನ್ನ ಇಟ್ಟಿದ್ರು. ಚುನಾವಣಾ ಪ್ರಣಾಳಿಕೆಯ ಮೂಲಕ 144 ಭರವಸೆಯನ್ನು ಕೊಟ್ಟಿದ್ರು. 134 ಭರವಸೆಗಳಲ್ಲಿ ಇವರು 3 ವರ್ಷಗಳಲ್ಲಿ ಈಡೇರಿಸಿರುವಂತಹ ಭರವಸೆಗಳು ಎಷ್ಟು ಅಂತ ಹೇಳಿದ್ರೆ 6.7% ಮಾತ್ರ. ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯನವರಿಗೆ. ಮಾಧ್ಯಮಗಳು ಇದನ್ನ ಬಿತ್ತರ ಮಾಡಿ ಚಾಲೆಂಜ್ ಆಗ್ತಾ ಇದ್ದೇನೆ ನಾನು. ಕರ್ನಾಟಕ ಸರ್ಕಾರದ ಯಾವುದೇ ಮಂತ್ರಿಗಳಾಗಿರ್ಲಿ, ನನ್ನ ಮುಂದೆ ನೀವು ಡಿಬೇಟಿಗೆ ಬನ್ನಿ. ನೀವು ಜನರನ್ನ ಮಂಗ ಮಾಡಬೇಡಿ. ಅಂಕಿ ಅಂಶಗಳ ಸಹಿತ ಈ ವಿಚಾರವನ್ನು ನಾನು ಮುಂದೆ ಇಡ್ತಾ ಇದ್ದೇನೆ. ಇದು ಹಗಲಿನಷ್ಟೇ ಜಗ್ಗಜಾಹೀರಾಗಿದೆ. ಇದು ಸತ್ಯ, ಇದು ಸತ್ಯ. ನೀವೇ ಕೊಟ್ಟಂತಹ 134 ಭರವಸೆಗಳು ಈಡೇರಿಸಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಸರ್ಕಾರ ಇವತ್ತು ಸಾಮಾಜಿಕ ನ್ಯಾಯದ ಚಾಂಪಿಯನ್ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ವಾರ್ತಾ ಪತ್ರಿಕೆಗಳಿಗೆ, ಮಾಧ್ಯಮಗಳಿಗೆ ನಮ್ಮದೇ ತೆರಿಗೆ ಹಣದಿಂದ ಆಡ್ ಕೊಡುವಂತಹ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, BZ ಜಮೀರ್ ಅಹಮದ್ ಖಾನ್ ಅವರೇ, ನೀವು ಈ ರಾಜ್ಯದ ಜನರಿಗೆ ಇವತ್ತು ಸ್ಪಷ್ಟಪಡಿಸಬೇಕು. ಏನು 3.5 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಅನ್ನು ನೀವು ಲಾಸ್ಟ್ ಬಜೆಟ್ ನಲ್ಲಿ ಮಂಡಿಸಿದ್ರಿ. ಈ ಬಾರಿ 4,48 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಅನ್ನು ನೀವು ಮಂಡಿಸಿದ್ದೀರಾ. ಅಂದ್ರೆ ಕಳೆದ ಬಜೆಟ್ಗಿಂತ 13.20% ಹೆಚ್ಚಿನ ಬಜೆಟ್ ನೀವು ಮಂಡನೆ ಮಾಡಿದ್ದೀರಾ. ಆದ್ರೆ ನಮ್ಮ ಪ್ರಶ್ನೆ ಇರುವಂತದ್ದು, ಈ ಬಜೆಟ್ ನಲ್ಲಿ ಈ ರಾಜ್ಯದ 1 ಕೋಟಿಯಷ್ಟಿರುವಂತಹ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಎಷ್ಟು ಹಣವನ್ನು ನೀವು ಮೀಸಲಿಟ್ಟಿದ್ದೀರಾ? ಈ ಪ್ರಶ್ನೆಯನ್ನ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೇಳ್ತಾ ಇದೆ. ನಾನು ಈ ಪ್ರಶ್ನೆ ಕೇಳಬೇಕಾದ್ರೆ ದಾವಣಗೆರೆಯ ಜನರು ಕೇಳ್ಬೋದು, ಯಾಕಪ್ಪ SDP ಅವರು ಕೇವಲ ಅಲ್ಪಸಂಖ್ಯಾತರ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ. ಇಲ್ಲ, ನಾನು ಈ ರಾಜ್ಯದ ಬಹುಸಂಖ್ಯಾತರ ಬಗ್ಗೆ ಕೂಡ ಮಾತಾಡ್ಲಿಕ್ಕಿದ್ದೇನೆ. ಈ ರಾಜ್ಯದ ದಲಿತರ ಬಗ್ಗೆ ಕೂಡ ಮಾತಾಡ್ಲಿಕ್ಕಿದ್ದೇನೆ. ಈ ರಾಜ್ಯದ ಎಲ್ಲ ವರ್ಗದವರ ಆರೋಗ್ಯಕ್ಕೆ ಈ ಸರ್ಕಾರ ಮೀಸಲಿಟ್ಟುವಂತಹ ಬಜೆಟ್ನ ಬಗ್ಗೆ ಕೂಡ ಮಾತಾಡ್ಲಿಕ್ಕಿದ್ದೇನೆ. ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಟ್ಟಂತಹ ಬಜೆಟ್ನ ಬಗ್ಗೆ ಕೂಡ ನಾನು ಮಾತಾಡ್ಲಿಕ್ಕಿದ್ದೇನೆ. ಮೊದಲಿಗೆ ಈ ಮಾಧ್ಯಮಗಳು ಏನು ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದಾರೆ, ಇದು ಸಾಬರ ಬಜೆಟ್, ಇದು ಹಲಾಲ್ ಬಜೆಟ್, ಇದು ಸಾಬರಿಗೆ ಬೇಕಾಗಿ ಮೃಷ್ಟಾನ್ನವನ್ನು ಕೊಟ್ಟಿದ್ದಾರೆ, ಆ ವಿಚಾರವನ್ನ ಕ್ಲಿಸ್ಟರ್
ಕ್ಲಿಯರ್ ಮಾಡ್ತಾ ಇದ್ದೇನೆ, ಯಾವುದೇ ಸಂಶಯಗಳಿರಬಾರ್ದು. ಯಾಕಂತ ಹೇಳಿದ್ರೆ ಈ ರಾಜ್ಯದ 1 ಕೋಟಿಯಷ್ಟಿರುವಂತಹ ಚೈಲ್ಡ್ ಚಪಾತಿ ತೇಜಸ್ವಿ ಸೂರ್ಯ ಲೈವ್ ಮುಖಾಂತರ ನಮ್ಮ ವಿಡಿಯೋ ನಡೀತಾ ಇದೆ. ನಿನಗೆ ಕನಿಷ್ಠ ನಾನು ಸಂಸದ ಎಂಬುವಂತ ಪರಿಜ್ಞಾನ ಇದ್ರೆ ಇವತ್ತು ಈ ದೇಶಕ್ಕೆ ಯಾರಿಂದ ತೈಲವನ್ನ ಖರೀದಿ ಮಾಡಬೇಕು ಅಂತ ಹೇಳಿ ಅಮೆರಿಕಾದ ಏನು ಟ್ರಂಪಿನ ಆದೇಶಕ್ಕೆ ಕಾಯ್ತಾ ಇರುವಂತ ನರೇಂದ್ರ ಮೋದಿ ಬಗ್ಗೆ ಪ್ರಶ್ನೆ ಮಾಡಬೇಕಾಗಿತ್ತು. ನೀನೊಬ್ಬ ಸಂಸದನಾಗಿ ಆ ಕೆಲಸ ನೀನು ಮಾಡಲಿಲ್ಲ. ಕರ್ನಾಟಕ ರಾಜ್ಯದ ಬಜೆಟ್ ಬಗ್ಗೆ ಕಮೆಂಟ್ ಮಾಡಿದೀಯಾ. ಖಂಡಿತ ಅಂಕಿ ಅಂಶದ ಸಮೇತ ನಾನು ನಿಮ್ಮ ಮುಂದೆ ಇರ್ತಾ ಇದ್ದೇನೆ. ತೇಜಸ್ವಿ ಸೂರ್ಯ ಅವರೇ, ನೀವೊಬ್ಬ ಸಂಸದರಾಗಿದ್ದೀರಾ. ನಾನು ನಿಮ್ಮ ಮುಂದೆ ಅಂಕಿ ಅಂಶದ ಸಮೇತ ಇರ್ತಾ ಇದ್ದೇನೆ. ಇದು ಹೇಗೆ ಹಲಾಲ್ ಬಜೆಟ್ ಆಗುತ್ತೆ? ಇದು ಹೇಗೆ ಸಾಬ್ರ ಬಜೆಟ್ ಆಗುತ್ತೆ? ಅಲ್ಪಸಂಖ್ಯಾತರಿಗೆ ಮೃಷ್ಟಾನ್ನ ಅಂತ ನೀವು ಹೇಳಿದಿರಲ್ಲ. 4,40,000 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಅಲ್ಲಿ ಅಲ್ಪಸಂಖ್ಯಾತರ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ ಇರುವಂತದ್ದು 1 ಕೋಟಿ. ನಾನು 1 ಕೋಟಿ ಜನರ ಬಗ್ಗೆ ಮಾತಾಡಲ್ಲ. 50 ಲಕ್ಷ ಜನರು, ಅದರಲ್ಲಿ ಮಹಿಳೆಯರು, ಮಕ್ಕಳು, ವೃದ್ಧರಂತ ನಾವು ಸೈಡಿಗಿಡುವ. ಉಳಿದಂತ 50 ಲಕ್ಷ ಅಲ್ಪಸಂಖ್ಯಾತರು ದಿನಕ್ಕೆ ಕನಿಷ್ಠ ಅಂತ ಹೇಳಿದ್ರು ಕೂಡ 150 ರೂಪಾಯಿ ಪರೋಕ್ಷವಾದಂತ ತೆರಿಗೆಯನ್ನ ಕರ್ನಾಟಕ ಸರ್ಕಾರಕ್ಕೆ ಕಟ್ತಾ ಇದ್ದಾರೆ. 150 ರೂಪಾಯಿ ಒಬ್ಬ ಅಲ್ಪಸಂಖ್ಯಾತನ ತೆರಿಗೆಯನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ವರ್ಷಕ್ಕೆ ಅದು ದಿನಕ್ಕೆ ಎಷ್ಟಾಗುತ್ತೆ ಅಂತ ನೋಡಿದ್ರೆ 150 ಕೋಟಿ ರೂಪಾಯಿಯನ್ನ ತೆರಿಗೆಯನ್ನ ನಾವು ಸರ್ಕಾರಕ್ಕೆ ಕಟ್ತಾ ಇದ್ದೇವೆ. ಎಷ್ಟು? 150 ಕೋಟಿ. ಅದನ್ನ ವರ್ಷಕ್ಕೆ ಮಲ್ಟಿಪಲ್ ಮಾಡಿದಾಗ ಸರಿಸುಮಾರು 88,000 ಕೋಟಿ ರೂಪಾಯಿಯನ್ನು ನಾವು ತೆರಿಗೆಯನ್ನ ಕಟ್ತಾ ಇದ್ದೇವೆ. 88,000 ಪರೋಕ್ಷ ತೆರಿಗೆಯನ್ನು ನಾವು ಕಟ್ತಾ ಇದ್ದೇವೆ. ಇನ್ನು ಏನು ನೇರ ತೆರಿಗೆಯನ್ನ ನಾವು ನೋಡಿದ್ರೆ, ನೇರ ತೆರಿಗೆಯನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಹೆಚ್ಚು ಕಡಿಮೆ 100,000 ಕೋಟಿ ರೂಪಾಯಿ ನಾವು ತೆರಿಗೆಯನ್ನ ಕಟ್ತಾ ಇದ್ದೇವೆ. ಆದರೆ ಕರ್ನಾಟಕ ಸರ್ಕಾರ ಏನು ಮೊನ್ನೆ ಬಜೆಟ್ ಅನ್ನ ಮಂಡನೆ ಮಾಡಿದೆ, 4,40,000 ಕೋಟಿ ರೂಪಾಯಿಯ ಬಜೆಟ್ ಅಲ್ಲಿ ಈ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಟ್ಟಂತಹ ಅನುದಾನ ಎಷ್ಟು ಗೊತ್ತಾ? ಅನುದಾನ ಕೇವಲ 6 ಅಲ್ಪಸಂಖ್ಯಾತ ಸಮುದಾಯಗಳನ್ನು ಸೇರಿಸಿ ಕ್ರೈಸ್ತ, ಪಾರ್ಸಿ, ಜೈನ, ಬೌದ್ಧ, ಮುಸ್ಲಿಂ ಮತ್ತು ಈ 6 ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿಸಿ 4,800 ಕೋಟಿ ರೂಪಾಯಿ ಮಾತ್ರ. 4,800 ಕೋಟಿ ರೂಪಾಯಿ ಮಾತ್ರ. ಇದನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ 1.9% ಮಾತ್ರ ಬಜೆಟ್ ನಮಗೆ ಅನುದಾನವನ್ನು ಕೊಟ್ಟಿದ್ದಾರೆ. ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯನವರೇ. ನಾನು ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳ್ತೀರಲ್ಲ. ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಪಾಪ್ಯುಲೇಷನ್ ಎಷ್ಟಿದೆ? 17% ಇರುವಂತಹ ಅಲ್ಪಸಂಖ್ಯಾತ ಸಮುದಾಯಕ್ಕೆ 1% ಕೂಡ ಬಜೆಟ್ ಅನ್ನ ನೀವು ಮೀಸಲಿಟ್ಟು ನಾನು ಸಾಮಾಜಿಕ ನ್ಯಾಯ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಬಗಲ ಬೀಳ್ತಾ ಇದ್ದೀರಲ್ಲ. ನಾಚಿಕೆ ಆಗ್ಬೇಕು ನಿಮಗೆ. ಈ ಅಂಕಿ ಅಂಶ ಯಾರು ಮಾತಾಡಲ್ಲ. ಕಾಂಗ್ರೆಸ್ನಲ್ಲೇ 9 ರಿಂದ 10 ಶಾಸಕರಿದ್ದಾರೆ, ಮಂತ್ರಿ ಮಹೋದಯರಿದ್ದಾರೆ. ಇವರೆಲ್ಲ ಕಾಂಗ್ರೆಸ್ ಪಕ್ಷದ ಗುಲಾಮರು ಅಂತ ಹೇಳ್ತಾ ಇದ್ದೀನಿ ನಾನು. ಇವರು ಸಮುದಾಯದ ನಾಯಕರಲ್ಲ. ಸಮುದಾಯದ ಓಟನ್ನು ಪಡೆದು ಸಮುದಾಯಕ್ಕೆ ಇಷ್ಟು ದೊಡ್ಡ ಅನ್ಯಾಯ ಆಗ್ಬೇಕಾದ್ರೆ ಒಬ್ಬ ಕಾಂಗ್ರೆಸ್ನ MLA, ಕಾಂಗ್ರೆಸ್ನ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ನಿಮ್ಮ ನಾಲಿಗೆಯಲ್ಲಿ ದಮ್ಮಿಲ್ವಾ? ನಿಮಗೆ ನಾಲಿಗೆಯಲ್ಲಿ ದಮ್ಮಿಲ್ವಾ? ಈ ಸಮುದಾಯ ಕೇಳ್ತಾ ಇದೆ. ಇವತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 99% ಎನ್ ಮಾಸ್ ಆಗಿ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ವಾ ಅಲ್ಪಸಂಖ್ಯಾತರು ಮತ ಕೊಟ್ಟಿದ್ದು. ಇವತ್ತು ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ಅನ್ಯಾಯ ಆಗ್ತಾ ಇರಬೇಕಾದ್ರೆ ಎಲ್ಲೋಗಿದ್ದೀರಾ ನೀವು? ವೋಟ್ ಕೇಳಲಿಕ್ಕೆ ನಮ್ಮ ಮನೆ ಬಾಗಿಲಿಗೆ ನೀವು ಬರ್ತೀರಾ? ಇವತ್ತು ನಮ್ಮ ಸಮುದಾಯದ ಅಲ್ಪಸಂಖ್ಯಾತ ಸಮುದಾಯದ ತೆರಿಗೆಯಲ್ಲಿ ಬರಬೇಕಾದಂತ ಪಾಲನ್ನು ನೋಡಬೇಕಾದ್ರೆ ಕನಿಷ್ಠ 100,000 ಕೋಟಿ ರೂಪಾಯಿ ಬಜೆಟ್ ಮೀಸಲಿಡಬೇಕು ನಮಗೆ. ನಾವು ಅಷ್ಟನ್ನು ಕೇಳಲಿಲ್ಲ. ಅಲ್ಪಸಂಖ್ಯಾತ ಸಮುದಾಯದ ಅಭಿವೃದ್ಧಿಗಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಜನತಾ ಬಜೆಟ್ ಎಂಬಂತಹ ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಎಂಬಂತಹ ಒಂದು ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿದ್ವಿ. ಎಲ್ಲಿದೆ ಅದು ಕಾಪಿ? ಒಂದು ಬುಕ್ಲೆಟ್ ಅನ್ನು ಬಿಡುಗಡೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಸಾರಿಗೆ ಸಚಿವರಾದಂತಹ ರಾಮಲಿಂಗಾ ರೆಡ್ಡಿ ಅವರ ಮುಖಾಂತರ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಯ ಟೇಬಲ್ಗೆ ಅದನ್ನು ತಲುಪಿಸಿದ್ವಿ. ಇದರಲ್ಲಿ ನಾವು ಕೇಳಿದ್ದು ಇಷ್ಟೇ,
ಮೈನಾರಿಟಿಯ ಡೆವಲಪ್ಮೆಂಟ್ಗೆ ಬೇಕಾಗಿ ಕನಿಷ್ಠ 15,000 ಕೋಟಿ ರೂಪಾಯಿಯನ್ನ ಮೀಸಲಿಡ್ಬೇಕಂತ ನಾವು ಕೇಳಿದ್ವಿ. ಇದು ನಮ್ಮ ಹಕ್ಕು, ಇದು ನಮ್ಮ ಭಿಕ್ಷೆ ಇಲ್ಲ. ಯಾಕಂತ ಹೇಳಿದ್ರೆ ನಾವು ತೆರಿಗೆಯನ್ನ ಕಟ್ತಾ ಇದ್ದೇವೆ, ನಾವು ಟ್ಯಾಕ್ಸ್ ಪೇಯರ್ಗಳಾಗಿದ್ದೇವೆ. ಹಾಗಾಗಿ ಇದನ್ನು ಕೂಡ ಕೊಡದೇ ಇರುವಂತ ಸರ್ಕಾರ ಇವತ್ತು ಮಾಧ್ಯಮಗಳು ಈ ವಿಚಾರವನ್ನು ಬಿತ್ತರಿಸಿ 1% ಬಜೆಟ್ ಅನ್ನ ಮೀಸಲಿಟ್ಟು ಇದು ಹಲಾಲ್ ಬಜೆಟ್, ಇದು ಸಾಬರ ಬಜೆಟ್ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೆ ಮಾಧ್ಯಮದ ಧರ್ಮದ ಒಂದು ಕನಿಷ್ಠ ಜ್ಞಾನ ಆದ್ರೂ ಇದೆಯಾ? ಮಾಧ್ಯಮಗಳು ಈ ಸಂವಿಧಾನದ 4ನೇ ಅಂಗ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳಲ್ಲಿ ಯಾವುದೇ ಅಂಕು ಡೊಂಕುಗಳಾದಾಗ, ಜನವಿರೋಧಿ ಪಾಲಿಸಿಗಳು ಜಾರಿಗೆ ಆದಾಗ ಅದನ್ನು ಪ್ರಶ್ನಿಸುವಂತಹ ಮಹತ್ತರ ಜವಾಬ್ದಾರಿ ಮಾಧ್ಯಮ ರಂಗದ ಮೇಲಿದೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಈ ರಾಜ್ಯದ ಜನರಿಗೆ ಸುಳ್ಳನ್ನು ಬಿತ್ತರಿಸ್ತಾ ಇದ್ದೀರಾ. ನೋಡಿ, ಈ ಬಜೆಟ್ ಕಾಪಿಯನ್ನ ನಾವು ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ ಎನ್ನುವಂತ ಕಾಪಿಯನ್ನ 58 ಪುಟಗಳ ಕಾಪಿಯನ್ನ ನಾವು ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಟೇಬಲಿಗೆ ನಾವು ತಲುಪಿಸಿದ್ವಿ. ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಮುಖಾಂತರ. ಆದ್ರೆ ಇದರ ಬಗ್ಗೆ ಸರ್ಕಾರ ಯಾವುದೇ ಚಕಾರವನ್ನು ಎತ್ತಿಲ್ಲ. ಯಾಕಂತ ಹೇಳಿದ್ರೆ ಬಜೆಟ್ ಅನ್ನ ಪ್ರಿಪೇರ್ ಮಾಡುವಂತದ್ದು ಇವರು ಮುಂದೆ ಬರುವಂತಹ ಚುನಾವಣೆ ದೃಷ್ಟಿಯಲ್ಲಿಟ್ಕೊಂಡು, ಅಥವಾ ಇವರ ಪಕ್ಷ ಕೊಟ್ಟಂತಹ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಲಿಕ್ಕೆ. ಗ್ಯಾರಂಟಿ ಬಗ್ಗೆ ನಮಗೇನು ಭಿನ್ನಾಭಿಪ್ರಾಯ ಇಲ್ಲ ಸ್ವಾಮಿ. ನೀವು ಕೊಟ್ಟಂತ ಗ್ಯಾರಂಟಿ ಅದು. ನಾವು ಕೇಳ್ತಾ ಇರುವಂತಹ ಗ್ಯಾರಂಟಿ ಏನು ಗೊತ್ತಾ? ನಮಗೆ ಬದುಕುವ ಗ್ಯಾರಂಟಿಯನ್ನ ಕೊಡಿ, ನಮಗೆ ಜೀವನ ನಡೆಸುವಂತ ಗ್ಯಾರಂಟಿಯನ್ನ ಕೊಡಿ. ನಿಮ್ಮ ಬಸ್ ಅಲ್ಲಿ ಫ್ರೀ ಮಾಡಿ. ನೀವು ಬಸ್ ಅಲ್ಲಿ ಫ್ರೀ ಪಾಸ್ ಕೊಟ್ಟ ತಕ್ಷಣ ನಮ್ಮ ಮನೆಯ ಹೆಂಗಸರ ಬಳಿ ಅಷ್ಟು ಪುರ್ಸೊತ್ತಿಲ್ಲ ಸ್ವಾಮಿ. ಅವರ ಮನೆ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಅವರ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರ್ತಾರೆ. ನೀವು ಫ್ರೀ ಕೊಡ್ತಾ ಇದ್ದೀರಾ, ನೀವು ಕೊಟ್ಟಂತಹ ಗ್ಯಾರಂಟಿ ಅದು. ಗ್ಯಾರಂಟಿಗೆ ಬೇಕಾಗಿ ಎಷ್ಟು ಹಣವನ್ನು ಮೀಸಲಿಡಬೇಕು ನೀವು ಇಡಿ, ನಾವು ಬೇಡ ಅಂತ ಹೇಳಲ್ಲ. ಆದ್ರೆ ಈ ರಾಜ್ಯದ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಬೇಕಾಗಿ ನೀವು ಮೀಸಲಿಟ್ಟಂತ ಹಣ ಎಲ್ಲೆಲ್ಲಿಗೂ ಕೂಡ ಸಾಲೋದಿಲ್ಲ. ಮತ್ತೆ ಇನ್ನೊಂದು 4 ಪಾಯಿಂಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಕೇವಲ ಅಷ್ಟು ಮಾತ್ರ ಅಲ್ಲ, ಎಲ್ಲೆಲ್ಲ ಈ ಬಾರಿಯ ಬಜೆಟ್ ಅಲ್ಲಿ ಕಳೆದ ಬಾರಿಯ ಬಜೆಟ್ಗಿಂತ ನಮಗೆ ಅನುದಾನವನ್ನ ಕೊರತೆಯಾಗಿ ಕಡಿಮೆ ಇಟ್ಟಿದ್ದಾರೆ ಎಂಬುದಕ್ಕೆ ಮೊದಲ ಉದಾಹರಣೆ. ಕಳೆದ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಸ್ಕಾಲರ್ಶಿಪ್ ಮತ್ತು ಫ್ರೀ ರಿಎಂಬರ್ಸ್ಮೆಂಟ್ಗೆ ಬೇಕಾಗಿ ವಿದ್ಯಾರ್ಥಿಗಳಿಗೆ ಬೇಕಾಗಿ ಸುಮಾರು 338 ಕೋಟಿ ರೂಪಾಯಿ ರಿಸರ್ವ್ ಆಗಿತ್ತು, ಅಲಾಕೇಟ್ ಆಗಿತ್ತು ಬಜೆಟ್ ಅಲ್ಲಿ. ಅದು ಖರ್ಚೆಷ್ಟಾಗಿದೆ ಅದು ನಂತರ ವಿಚಾರ. ಅಲಾಕೇಶನ್ 338 ಕೋಟಿ ರೂಪಾಯಿ ಆಗಿತ್ತು. ಆದ್ರೆ ಈ ಬಾರಿಯ ಬಜೆಟ್ ಅಲ್ಲಿ 0 ರೂಪಾಯಿಯನ್ನ ಅಲಾಕೇಟ್ ಮಾಡಿದ್ದಾರೆ ಇದಕ್ಕೆ. ಕರ್ನಾಟಕ ಸರ್ಕಾರಕ್ಕೆ ಇದು 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 ಹಲಾಲ್ ಬಜೆಟ್. ಡೈಪರ್ ಸೂರ್ಯ ಅವರೇ, ಡೈಪರ್ಗೆ ಅವಮಾನ ಮಾಡಬಾರ್ದು. ಪಾಪ ಡೈಪರು ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಅವರಿಗೆ ಅಲ್ಲಿ ಆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ರಿಸರ್ಚ್ ಮಾಡ್ಕೊಳ್ತವೆ, ಯಾವಾಗಲೂ ಟಾಯ್ಲೆಟ್ ಮಾಡ್ಕೊಳ್ತವೆ. ಅವರಿಗೆ ಡೈಪರ್ ನಾವು ಹಾಕುವಂಥದ್ದು. ಇವರಿಗೆ ಡೈಪರ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ನಾನು ಹೆಸರಿಟ್ಟಿದ್ದಲ್ಲ. ಡೈಪರ್ ಸೂರ್ಯ ಅವರೇ, ಇದು ಹಲಾಲ್ ಬಜೆಟ್. ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳಿಗೆ ನೀಡುವಂತಹ ಸ್ಕಾಲರ್ಶಿಪ್ಪಿನ 338 ಕೋಟಿ ರೂಪಾಯಿ ಕಳ್ಳತನ ಮಾಡಿದೆ ಈ ಸರ್ಕಾರ. ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ಬೇಕು ಸಿದ್ದರಾಮಯ್ಯನವರಿಗೆ. 2ನೇ ಪಾಯಿಂಟ್, ಸಿಎಂ ಸ್ಪೆಷಲ್ ಡೆವಲಪ್ಮೆಂಟ್ ಪ್ರೋಗ್ರಾಮಿಗೆ ಬೇಕಾಗಿ ಸುಮಾರು 724.26 ಕೋಟಿ ರೂಪಾಯಿ ಮೀಸಲಿಟ್ಟಿತ್ತು ಕಳೆದ ಬಜೆಟ್ನಲ್ಲಿ. ಅದರಲ್ಲಿ ಈ ಬಾರಿ ಕೇವಲ 325 ಕೋಟಿ ರೂಪಾಯಿ ರಿಸರ್ವ್ ಇಟ್ಟಿದ್ದಾರೆ. ಇಲ್ಲಿ 339,000 ಕೋಟಿ ರೂಪಾಯಿ ಕಳ್ಳತನ ಮಾಡಿದ್ದಾರೆ ಈ ಸರ್ಕಾರ. ಅಲ್ಪಸಂಖ್ಯಾತರ ಪಾಲಿದು, ಇದನ್ನ ಕಳ್ಳತನ ಮಾಡಿದೆ ಈ ಸರ್ಕಾರ. 3ನೇ ಪಾಯಿಂಟ್, ಈ ರಾಜ್ಯದಲ್ಲಿ ಅಲ್ಪಸಂಖ್ಯಾತರೇ ಹೆಚ್ಚು ವಾಸಿಸುವಂತಹ ನಿಮ್ಮ ದಾವಣಗೆರೆಯಂತಹ ಅರ್ಬನ್ ಸಿಟೀಸ್ಗಳಲ್ಲಿ, ಅಂದ್ರೆ ನಗರ ಪ್ರದೇಶಗಳಲ್ಲಿ ತುಂಬಾ ಸ್ಲಮ್ಸ್ಗಳಿವೆ, ಕಾಲೋನಿಗಳಿವೆ. ಈ ಕಾಲೋನಿಗಳು ಮತ್ತು ಈ ಸ್ಲಮ್ಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಕುಡಿಯುವ ನೀರಿರಲ್ಲ, ರಸ್ತೆ ಇರಲ್ಲ, ಚರಂಡಿ ಇರಲ್ಲ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಲ್ಲ, ಅಂಗನವಾಡಿ ಇರೋದಿಲ್ಲ. ಇದನ್ನೆಲ್ಲ ನಿಮಗೆ ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದಂಥವರು ಅಲ್ಪಸಂಖ್ಯಾತರ ಮತವನ್ನ ಪಡೆದು ಬಹುಸಂಖ್ಯಾತರಾಗಿದ್ರು 35 ವರ್ಷಗಳಿಂದ. ಅವ್ರು ಯಾವತ್ತೂ ಕೂಡ ಅಲ್ಪಸಂಖ್ಯಾತರ ಕಾಲೋನಿ ಬಗ್ಗೆ ಚಿಂತೆ ಅವ್ರಿಗೆ ಇರ್ಲಿಕ್ಕಿಲ್ಲ. ಯಾಕಂದ್ರೆ ಅವರು ವೋಟ್ ಬೇಕಾಗಿತ್ತು. ವೋಟ್ ಸಂದರ್ಭದಲ್ಲಿ ಕಾಲೋನಿಗೆ ಬರ್ತಾರೆ, ನಮ್ಮ ಗಲ್ಲಿಗಳಿಗೆ ಬರ್ತಾರೆ, ಸ್ಲಮ್ಗಳಿಗೆ ಬರ್ತಾರೆ. ವೋಟ್ ಮುಗಿದ ನಂತರ ನಿಮ್ಮ ಬಗ್ಗೆ ಯಾವುದೇ ಉಸಾಬರಿಯಲ್ಲಿ ಅವರು ಇರಲ್ಲ. ಆದ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಈ ಪ್ರತಿಭಟನೆಯ ಮುಖಾಂತರ
ದಾವಣಗೆರೆ ನಗರದಲ್ಲಿ ಎಷ್ಟು ಸ್ಲಮ್ಗಳಿವೆ, ಎಷ್ಟು ಕಾಲೋನಿಗಳಿವೆ, ಎಷ್ಟು ಕಾಲೋನಿಗಳಲ್ಲಿ ಎಷ್ಟು ಸ್ಲಮ್ಗಳಲ್ಲಿ ಯಾವೆಲ್ಲ ಸಮಸ್ಯೆಗಳಿವೆ, ಇದೆಲ್ಲದರ ಪಟ್ಟಿ ನಮ್ಮ ಬಳಿ ಇದೆ. ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನ ಪ್ರತಿನಿಧಿಸುವಂತವರು ಯಾರು ಅಂತ ಹೇಳಿ ನೀವು ತೀರ್ಮಾನ ಮಾಡಬೇಕು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ರಾಜ್ಯದ ಎಲ್ಲ ವರ್ಗದ ಜನರ ಅಭಿವೃದ್ಧಿಗಾಗಿ ಕೆಲಸ ಮಾಡುವಂತ ಪಕ್ಷ. ಕಳೆದ ಬಾರಿಯ ಬಜೆಟ್ನಲ್ಲಿ ಈ ಅಲ್ಪಸಂಖ್ಯಾತರು ಹೆಚ್ಚು ವಾಸಿಸುವಂತಹ ಸ್ಲಮ್ ಮತ್ತು ಕಾಲೋನಿಗಳ ಅಭಿವೃದ್ಧಿಗೆ ಬೇಕಾಗಿ 400 ಕೋಟಿ ರೂಪಾಯಿ ರಿಸರ್ವ್ ಆಗಿತ್ತು, ಅಲೋಕೇಶನ್ ಆಗಿತ್ತು. ಅದರಲ್ಲಿ ಈ ಬಾರಿ 75 ಕೋಟಿ ರೂಪಾಯಿ ಕಳ್ಳತನ ಮಾಡಿದೆ ಈ ಸರ್ಕಾರ. 1 ರೂಪಾಯಿ 2 ರೂಪಾಯಿ ಅಲ್ಲ ಸ್ವಾಮಿ, 75 ಕೋಟಿ ರೂಪಾಯಿ ಕಳ್ಳತನ ಮಾಡಿದೆ. ಅದೇ ರೀತಿ ಪೋಸ್ಟ್ ಮ್ಯಾಟ್ರಿಕ್ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಹಾಸ್ಟೆಲಿನ ಸೌಕರ್ಯ ಕೊಡಲಿಕ್ಕೆ ಬೇಕಾಗಿ ಕಳೆದ ಬಜೆಟ್ ಅಲ್ಲಿ 50 ಕೋಟಿ ರೂಪಾಯಿ ಅಲೋಕೇಶನ್ ಮಾಡಲಾಗಿತ್ತು. ಈ ಬಾರಿಯ ಬಜೆಟ್ ಅಲ್ಲಿ 25 ಕೋಟಿ ರೂಪಾಯಿ ಅದರಿಂದ ಕಳ್ಳತನ ಮಾಡಿದೆ ಈ ಸರ್ಕಾರ. ಇದು ಹಲಾಲ್ ಬಜೆಟಾ? ಇದು ಹಲಾಲ್ ಬಜೆಟಾ? ಇದು ಸಾಬ್ರ ಬಜೆಟಾ? ಇದನ್ನ ಸ್ಪಷ್ಟವಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತವೆ ಮಾತ್ರ ಅಲ್ಲ, ಮುಂದಿನ ಪೂರಕ ಬಜೆಟ್ ಅಲ್ಲಿ ಅಲ್ಪಸಂಖ್ಯಾತರ ಪಾಲನ್ನ ಕೊಡಲೇಬೇಕು. ಇದು ನಮ್ಮ ಹಕ್ಕು, ಇದು ಭಿಕ್ಷೆ ಅಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತ ಸಂವಿಧಾನದಲ್ಲಿ ಎಲ್ಲ ಜನ ಸಮುದಾಯಗಳಿಗೆ ಅಭಿವೃದ್ಧಿ ಮಾಡುವಂತ ಜವಾಬ್ದಾರಿ ಆಳುವ ಸರ್ಕಾರಗಳ ಮೇಲಿದೆ. ಸಂವಿಧಾನದ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16 ಸಮಾನತೆಯ ಗೌರವದ ಬದುಕನ್ನು ಬದುಕಬೇಕು ಅಂತ ಹೇಳಿ ಸಾರಿ ಸಾರಿ ಹೇಳ್ತಾ ಇದೆ. ಆದರೆ ಅಲ್ಪಸಂಖ್ಯಾತರ ಪಾಲಿನ ಹಣವನ್ನ ಕಳ್ಳತನ ಮಾಡಿಕೊಂಡು ನೀವು ಬೇರೆ ಯಾವುದೋ ನಿಮ್ಮ ಗ್ಯಾರಂಟಿಗಳಿಗೆ ಇದನ್ನು ಬಳಸ್ಕೊಂಡ್ರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸುಮ್ಮನೆ ಕೂರುವಂತ ಪಕ್ಷ ಅಲ್ಲ. ನಾವು ಇದರ ವಿರುದ್ಧ ಜನಾಂದೋಲನವನ್ನು ರೂಪಿಸ್ತೇವೆ, ಬೀದಿಗಿಳಿದು ಹೋರಾಟ ಮಾಡ್ತೇವೆ, ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತೇವೆ. ಅಂತ ಹೇಳಿದ್ರೆ ಈ ರಾಜ್ಯ ಯಾರಪ್ಪನ ಮನೆ ಸೊತ್ತಲ್ಲ. ನಿಮಗೆ ಇಷ್ಟ ಬಂದ ಹಾಗೆ ಬೇಕಾದವರಿಗೆ ನೀವು ಅನುದಾನ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಕೆಲವರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಏನು ಹುಬ್ಬಳ್ಳಿಯಲ್ಲಿ ಹಜ್ ಭವನಕ್ಕೆ ಅನುದಾನ ಕೊಡ್ಲಿಲ್ವಾ? ಯಾರಿಗೆ ಬೇಕು ಸ್ವಾಮಿ ನಿಮ್ಮ ಹಜ್ ಭವನ? ವರ್ಷದಲ್ಲಿ ಒಮ್ಮೆ ಮಾತ್ರ, ಅದು ದುಡ್ಡಿರುವಂತಹ ಉನ್ನತ ವರ್ಗದ ಜನರು ಏನು ನಮ್ಮ ತಮ್ಮ ಪ್ರವಾಸಕ್ಕೆ ಹಜ್ಜಿಗೆ ಹೋಗುವಂತವರಿಗೆ 5-10 ದಿನಕ್ಕಾಗಿ ಬೇಕಾಗಿ ಉಪಯೋಗ ಆಗುವಂತ ಹಜ್ ಭವನಕ್ಕೆ ನೀವು ಕೊಟ್ಟಿದ್ದೀರಾ. ಆದ್ರೆ ದಿನ ಸಾಯುವಂತಹ, ದಿನ ಬದುಕುವಂತಹ ಈ ಕಾಲೋನಿಗಳು, ಸ್ಲಮ್ಗಳು, ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ? ಹಾಗಾದ್ರೆ ನೀವೇನನ್ನ ಬಯಸ್ತಾ ಇದ್ದೀರಾ? ಇತ್ತೀಚೆಗೆ ಏನು ಯೂನಿಯನ್ ಕಮಿಷನ್ ನ ರಿಪೋರ್ಟ್ ಬಂತು, ಅಂದ್ರೆ UPSC ಕೇಂದ್ರ ಲೋಕಸೇವಾ ಆಯೋಗದ ಏನು ಎಕ್ಸಾಮಿನೇಷನ್ ಅಲ್ಲಿ 53 ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ಶಿಕ್ಷಣವನ್ನ ನೀವು ಕೊಡಿ ಅವರಿಗೆ. ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ನಿಮ್ಮ ಬಳಿ ನಾವು ಭಿಕ್ಷೆ ಬೇಡಲಿಕ್ಕೆ ಬಂದಿಲ್ಲ. ನಮ್ಮ ಸಮುದಾಯದ ಮಕ್ಕಳಿಗೆ, ನಮ್ಮ ಸಮುದಾಯದ ಯುವಕರಿಗೆ ನೀವು ಶಿಕ್ಷಣಕ್ಕೆ ಬೇಕಾಗಿ ಆದ್ಯತೆ ಕೊಡಬೇಕಾಗಿತ್ತು. ಆದ್ರೆ ನಿಮಗೆ ಗೊತ್ತಿರಲಿ, ರಾಜ್ಯದ ಈ ಬಜೆಟ್ ನಲ್ಲಿ ಏನು ಶಿಕ್ಷಣಕ್ಕಾಗಿ ಇವರು ಮೀಸಲಿಟ್ಟಿರುವಂತಹ ಹಣದ ಅನುದಾನ ಏನಿದೆ ಅದು ಕೇವಲ ಏನು 10.54% ಮಾತ್ರ ಇದೆ. ದೇಶದ ಸರಾಸರಿ ಶಿಕ್ಷಣದ ಅನುದಾನವನ್ನು ನೋಡಬೇಕಾದ್ರೆ ಅದು 15% ಇದೆ. ಅಂದ್ರೆ ದೇಶದ ಸರಾಸರಿ ಶಿಕ್ಷಣಕ್ಕೆ ಮೀಸಲಿಟ್ಟಿರುವಂತಹ ಅನುದಾನಕ್ಕಿಂತ ಕಡಿಮೆ ಅನುದಾನವನ್ನು ಮೀಸಲಿಟ್ಟಿದೆ ನಮ್ಮ ರಾಜ್ಯ ಸರ್ಕಾರ. ಇನ್ನು ಆರೋಗ್ಯ ಕ್ಷೇತ್ರ ನಿಮಗೆ ಗೊತ್ತಿದೆ, ಈ ಕರೋನಾ ಬಂದ ನಂತರದ ದಿನಗಳಲ್ಲಿ ಎಲ್ರಿಗೂ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ, ಹೃದ್ರೋಗಗಳು ಹೆಚ್ಚಾಗ್ತಾ ಇದೆ. ಇವತ್ತು ಈ ರಾಜ್ಯದಲ್ಲಿ ಹೃದಯ ಸಂಬಂಧಿ ಗವರ್ನಮೆಂಟ್ ಹಾಸ್ಪಿಟಲ್ ಇರುವಂತದ್ದು 2 ಕಡೆ, ಒಂದು ಬೆಂಗಳೂರು, ಒಂದು ಮೈಸೂರು. ಜಯದೇವ ಮಾದರಿ ಆಸ್ಪತ್ರೆ. ಈ ಜನತಾ ಬಜೆಟ್ ಅಲ್ಲಿ SDPI ಪಕ್ಷ ಕೇವಲ ಅಲ್ಪಸಂಖ್ಯಾತರಿಗೆ ಬೇಕಾಗಿ ಅಲ್ಲ, ಇಡೀ ರಾಜ್ಯದ ಜನರಿಗೆ ಬೇಕಾಗಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಹೃದಯ ಸಂಬಂಧಿ ಹಾಸ್ಪಿಟಲ್ನ ಒಂದು ವಿಂಗ್ ಅನ್ನ ತೆರಿಬೇಕಂತ ನಾವು ಡಿಮ್ಯಾಂಡ್ ಅನ್ನ ಇಟ್ಟಿದ್ವಿ. ಯಾಕಂತ ಹೇಳಿದ್ರೆ ದಾವಣಗೆರೆಯಲ್ಲಿ ಯಾರಿಗಾದ್ರೂ ಒಂದು ಹೃದಯ ಸಂಬಂಧಿ ಕಾಯಿಲೆ ಬಂದಾಗ ಇಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ನಿಂತಿದ್ದಾರೆ. ಅವರ ಒತ್ತಡ ಅವರಿಗೆ ಮಾತ್ರ ಗೊತ್ತುಂಟು. ದಿನದ 24 ಗಂಟೆ ಕೆಲಸ ಮಾಡ್ತಾರೆ. ಅದೇ ರೀತಿ ವೈದ್ಯರಿದ್ದಾರೆ, ಶಿಕ್ಷಕರಿದ್ದಾರೆ, ಪೌರ ಕಾರ್ಮಿಕರಿದ್ದಾರೆ. ಅವರಿಗೆ ಅವರ ಆರೋಗ್ಯದ ಬಗ್ಗೆ ಏನಾದ್ರೂ ತೊಂದರೆಗಳೇ ಆದಾಗ ಜಯದೇವ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ದಾರಿ ಮಧ್ಯೆ ಅವರ ಪ್ರಾಣ ಪಕ್ಷಿ ಹಾರೋಗಿರ್ತದೆ. ಯಾಕಂದ್ರೆ ಇಲ್ಲಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಬೇಕಾದ್ರೆ 4 ಗಂಟೆ 5 ಗಂಟೆ ಪ್ರಯಾಣ ಇದೆ. 0
ಸ್ಲೋ ಟ್ರಾಫಿಕ್ ಅಲ್ಲಿ ಹೋದ್ರೂ ಕೂಡ 3 ಗಂಟೆ ಬೇಕಾಗ್ತದೆ. ಅದಕ್ಕಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನ್ ಹೇಳಿತ್ತು ಅಂತ ಹೇಳಿದ್ರೆ, ಎಲ್ಲ ವರ್ಗದ ಜನರಿಗೆ ಬೇಕಾಗಿ ತತ್ಕ್ಷಣಕ್ಕೆ ಅವರಿಗೆ ಚಿಕಿತ್ಸೆ ಸಿಗಬೇಕು ಎಂಬಂತ ನಿಟ್ಟಿನಲ್ಲಿ ಹೃದಯ ಸಂಬಂಧಿ ಒಂದು ವಿಂಗ್ ಅನ್ನ, ಒಂದು ವಿಭಾಗವನ್ನ ಜಿಲ್ಲಾ ಕೇಂದ್ರದಲ್ಲಿ ತೆರಿಬೇಕಂತ ನಾವು ಹೇಳಿದ್ವಿ. ಆದ್ರೆ ಈ ನಾಚಿಕೆಗೆಟ್ಟ ಸರ್ಕಾರ ಶಿಕ್ಷಣ ಕೇಂದ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ ಕೇವಲ 10.54% ಮೀಸಲಿಟ್ಟಿದೆ. ಆದ್ರೆ ಅದಕ್ಕಿಂತ ಆಘಾತಕಾರಿ ಅಂಶ ಏನಂತ ಹೇಳಿದ್ರೆ, ಆರೋಗ್ಯ ಕ್ಷೇತ್ರಕ್ಕೆ ಕೇವಲ 3.98% ಮಾತ್ರ ಮೀಸಲಿಟ್ಟಿದೆ. ಸರ್ಕಾರಕ್ಕೆ ಯಾಕೆ ಈ ರೀತಿ ಆಗ್ತಾ ಇದೆ ಗೊತ್ತಾ ನಿಮಗೆ? SDPI ಇದ್ರ ಬಗ್ಗೆ ಅವಲೋಕನ ನಡೆಸಿದೆ. ಯಾಕಂತ ಹೇಳಿದ್ರೆ, ಕರ್ನಾಟಕ ರಾಜ್ಯ ಸರ್ಕಾರದ ಏನು ಹೆಚ್ಚಿನ ಮಂತ್ರಿಗಳು ಮತ್ತು ಶಾಸಕರುಗಳು ಎಲ್ಲರೂ ಕೂಡ ಅವರು ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರೆ. ಅವರಿಗೆ ಸ್ವತಃ ಹಾಸ್ಪಿಟಲ್ಗಳಿವೆ, ಸ್ವತಃ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳಿವೆ. ಒಂದು ವೇಳೆ ಸಾರ್ವಜನಿಕ ಆರೋಗ್ಯ, ಸಾರ್ವಜನಿಕ ಶಿಕ್ಷಣಕ್ಕೆ ಸರ್ಕಾರ ಹೆಚ್ಚು ಅನುದಾನ ಕೊಟ್ಟರೆ ಅವರೇ ಸರ್ಕಾರದ ಕೈಯನ್ನ ಹಿಡಿತಾರೆ. ಶೇಮ್, ನಾಚಿಕೆ ಆಗಬೇಕು ನಿಮಗೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬೇಕಾಗಿ, ಖಾಸಗಿ ಆರೋಗ್ಯ ಕ್ಷೇತ್ರಗಳಿಗೆ ಬೇಕಾಗಿ, ಆರೋಗ್ಯ ಕೇಂದ್ರಗಳಿಗೆ ಬೇಕಾಗಿ ಸಾರ್ವಜನಿಕ ಶಿಕ್ಷಣ, ಸಾರ್ವಜನಿಕ ಆರೋಗ್ಯಕ್ಕೆ ನೀವು ಬಜೆಟ್ನಲ್ಲಿ ಏನು ಅನುದಾನವನ್ನು ಕಡಿಮೆ ಇಟ್ಟಿದ್ದೀರಾ, ಇದನ್ನು ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಖಂಡಿಸ್ತದೆ. ಇದಕ್ಕೂ ಕೂಡ ಅಗತ್ಯ ಅನುದಾನವನ್ನು ಮೀಸಲಿಡಬೇಕಂತ ಹೇಳಿ ಇವತ್ತಿನ ಪ್ರತಿಭಟನೆಯಲ್ಲಿ ನಾವು ಆಗ್ರಹಿಸ್ತಾ ಇದ್ದೇವೆ. ಇನ್ನು ಅದೇ ರೀತಿ ಈ ರಾಜ್ಯದಲ್ಲಿ ಸಮಾಜ ಕಲ್ಯಾಣ, ಸಮಾಜ ಅಂತ ಹೇಳಿದ್ರೆ ಎಲ್ಲ ವರ್ಗದವರು ಕೂಡ ಸೇರಿದ್ರು. ಅದು ಕೇವಲ ಒಂದು ಸಮಾಜ ಅಲ್ಲ, ಎಲ್ಲ ವರ್ಗದ ಸಮಾಜ ಕಲ್ಯಾಣಕ್ಕಾಗಿ ರಾಜ್ಯದಲ್ಲಿ ಒಂದು ಸಮಾಜ ಕಲ್ಯಾಣ ಇಲಾಖೆ ಇದೆ. ಆ ಸಮಾಜ ಕಲ್ಯಾಣ ಇಲಾಖೆಗೆ ಹೆಚ್ಚಿನ ಬಜೆಟ್ ಅನ್ನು ಅಲಾಕೇಟ್ ಮಾಡಬೇಕಾಗಿತ್ತು. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಈ ಸಮಾಜ ಕಲ್ಯಾಣ ಇಲಾಖೆಗೆ ಕೇವಲ 4.11% ಮಾತ್ರ ಬಜೆಟ್ ಅನ್ನು ಮೀಸಲಿಟ್ಟಿದೆ. ಸಮಾಜದ ಬಗ್ಗೆ ಕೂಡ ಈ ಸರ್ಕಾರಕ್ಕೆ ಕಾಳಜಿ ಇಲ್ಲ, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇಲ್ಲ, ದಲಿತ ಸಮುದಾಯಗಳ ಬಗ್ಗೆ ಕಾಳಜಿ ಇಲ್ಲ. ಕಳೆದ ಬಜೆಟ್ನಲ್ಲಿ ದಲಿತ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಂತಹ SCP TSP ಹಣದಲ್ಲಿ 33,000 ಕೋಟಿ ರೂಪಾಯಿ ಕಳ್ಳತನ ಮಾಡಿತ್ತು ಈ ಸರ್ಕಾರ. 33,000 ಕೋಟಿ. ಯಾರು ಇದ್ರ ಬಗ್ಗೆ ಧ್ವನಿ ಎತ್ತೋರಿಲ್ವಾ? ಯಾರು ಧ್ವನಿ ಎತ್ತೋರಿಲ್ವಾ? ನೋಡಿ, ಎಲ್ಲ ನನ್ನ ತಂದೆಯ ವಯಸ್ಸಾಗಿದೆ. ಬನ್ನಿ ಸಾಬ್ರೆ, ಬನ್ನಿ. ನನ್ನ ತಂದೆಯ ವಯಸ್ಸಾಗಿದೆ. ಇಡೀ ಜೀವಮಾನವು ಕೂಡ ಅವರು ಈ ರಾಜಕೀಯ ಪಕ್ಷಗಳ ಮೇಲೆ ಭರವಸೆ ಇಟ್ಕೊಂಡು ವೋಟ್ ಗುದ್ದುವಂತ ಮಿಷನ್ ಆಗಿ ಮಾತ್ರ ಇದ್ದಾರೆ. ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಯಾವುದೇ ರಾಜಕಾರಣಿಗಳು ನಿಮ್ಮ ಮನೆಗೆ ಬರೋದಿಲ್ಲ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ವಾತಾವರಣದಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತಾ ಇದೆ. ನೀವು ಈ ಪಕ್ಷಕ್ಕೆ ಬೆಂಬಲ ಕೊಡಬೇಕಾಗಿರುವಂತದ್ದು, ಈ ಪಕ್ಷಕ್ಕೆ ಸಹಕರಿಸಬೇಕಾಗಿದ್ದಂತೂ ನಿಮ್ಮ ಜವಾಬ್ದಾರಿ. ನಿಮ್ಮ ಮಕ್ಕಳಿಗೆ ಬೇಕಾಗಿ, ನಿಮ್ಮ ಭವಿಷ್ಯಕ್ಕೆ ಬೇಕಾಗಿ ನಾವು ಧ್ವನಿಯನ್ನ ಎತ್ತಾ ಇದ್ದೇವೆ. ನಮಗೆ ಯಾರ ಹೆದರಿಕೆ ಕೂಡ ಇಲ್ಲ. ನಾವು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ. ನಮ್ಮ ರಾಜ್ಯದ ಅಥವಾ ಜಿಲ್ಲಾ ನಾಯಕರು ಯಾರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳನ್ನು ನಡೆಸ್ತಾ ಇಲ್ಲ, ಖಾಸಗಿ ಆಸ್ಪತ್ರೆಗಳನ್ನು ನಡೆಸ್ತಾ ಇಲ್ಲ. ನಾವು ರಾಜ್ಯದ ಎಲ್ಲ ವರ್ಗದ ಜನರ ಪರವಾಗಿ ಧ್ವನಿಯನ್ನ ಎತ್ತಾ ಇದ್ದೇವೆ. ಹಾಗಾಗಿ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಎಲ್ಲ ಸಮುದಾಯದವರಿಗೂ ಕೂಡ ನಾವು ಕರೆಯನ್ನ ಕೊಟ್ಟಿದ್ವಿ. ಈ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರ ಪಾಪ್ಯುಲೇಷನ್ 90,000 ಇದೆ. ಮನೆಯಿಂದ ಒಬ್ರು ಬಂದಿದ್ರೆ ಇವತ್ತು ಈ ಸರ್ಕಲ್ ಜಾಮ್ ಆಗ್ತಾ ಇತ್ತು, ಪೊಲೀಸ್ನವರಿಗೆ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇತ್ತು, ಟ್ರಾಫಿಕ್ಗೆ ತೊಂದರೆ ಆಗ್ತಾ ಇತ್ತು. ಆದರೆ ಅವ್ರು ಬರಲ್ಲ. ಯಾಕೆ ಬರಲ್ಲ ಗೊತ್ತಾ? ಅವ್ರು ಇನ್ನೂ ಬೆಚ್ಚನೆಯ ನಿದ್ರೆಯಲ್ಲಿದ್ದಾರೆ. ಈ ಮೀನು ಏನು ಕೆರೆಯಲ್ಲಿ ಅಥವಾ ಹೊಳೆಯಲ್ಲಿ ಈಜಾಡ್ತಾ ಇರ್ತದೆ, ಆ ಮೀನುಗಾರ ರಾತ್ರಿ ಬಲೆ ಹಾಕಿ ಹೋಗಿರ್ತಾನೆ. ಆ ಮೀನಿಗೆ ಗೊತ್ತೇ ಇರಲ್ಲ ನಾನು ಬಲೆಯ ಒಳಗೆ ಈಜಾಡ್ತಾ ಇದ್ದೀನಿ ಅಂತ ಹೇಳಿ. ಬೆಳಿಗ್ಗೆ ಎದ್ದು ಆ ಮೀನುಗಾರ ಬಲೆಯನ್ನ ದೋಣಿ ಮುಖಾಂತರ ಎತ್ತದಾಗ ಗೊತ್ತಾಗ್ತದೆ, ಓ ನಾನು ರಾತ್ರಿ ಇಡೀ ಈಜಾಡ್ತಾ ಇದ್ದಿದ್ದು ಬಲೆಯ ಒಳಗೆ. ರಾತ್ರಿ ಯಾರಾದ್ರೂ ನನಗೆ ಎಚ್ಚರ ಮಾಡಿದ್ರೆ ನಾನು ಅದರಿಂದ ನೆಗಿಬಹುದಾಗಿತ್ತು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಾವಣಗೆರೆಯ ಅಲ್ಪಸಂಖ್ಯಾತರಲ್ಲಿ ಇವತ್ತು ಒಂದು ಧ್ವನಿಯನ್ನ ಎತ್ತಾ ಇದೆ. ನಿಮ್ಮ ಪರವಾಗಿ ಮಾತನಾಡುವಂತವರು ಯಾರು ಎಂಬುದನ್ನು ನೀವು ಇವತ್ತು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಮ್ಮ ಪರವಾಗಿ ಯಾವತ್ತೂ ಹೋರಾಟ ಮಾಡುವಂತಹ ಪಕ್ಷ. ನಮ್ಮ ವೈಯಕ್ತಿಕ ಲಾಭ ಇದರಲ್ಲಿಲ್ಲ. ನನ್ನ ಮನೆಗೆ ಬೇಕಾಗಿ, ಇವರ ಮನೆಗೆ ಬೇಕಾಗಿ ಈ ಪ್ರತಿಭಟನೆಯನ್ನು ನಾವು ಮಾಡ್ತಾ ಇಲ್ಲ. ನಮಗೆ ಆ ಸೃಷ್ಟಿಕರ್ತ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಬೇಕಾದಂತಹ ಎಲ್ಲ ಸವಲತ್ತನ್ನು ಕೊಟ್ಟಿದ್ದಾನೆ. ನಮಗೆ ಯಾರ ಆಸ್ತಿಯ, ಯಾರಿಂದ ಭ್ರಷ್ಟಾಚಾರ ಮಾಡಿ ಹಣ ಗಳಿಸಬೇಕೆಂಬಂತ ಒಂದು ಆಸೆ ನಮಗಿಲ್ಲ. ಆದ್ರೆ
ಈ ರಾಜ್ಯದ ಅಲ್ಪಸಂಖ್ಯಾತರ, ದಲಿತರ, ಬಡವರ ಎಲ್ಲರ ಪರವಾಗಿ ಮುಂದಿನ ವಿಧಾನಸಭೆಗಳಲ್ಲಿ, ಮುಂದಿನ ಪಾಲಿಸಿ ಮೇಕಿಂಗ್ ಬಾಡಿಗಳಲ್ಲಿ ಧ್ವನಿ ಎತ್ತುವಂತಹ ರಾಜಕಾರಣಿಗಳನ್ನು ತಯಾರು ಮಾಡುವಂತ ಕಾರ್ಖಾನೆ ಆಗಿದೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಆತ್ಮೀಯ ಸಹೋದರರೇ, ಮಾತನಾಡ್ತಾ ಇದ್ರೆ ತುಂಬಾ ವಿಚಾರಗಳಿವೆ. ಬಿಸಿಲು ಕೂಡ ನೆತ್ತಿಗೆ ಏರ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಈ ಬಿಸಿಲಿನಲ್ಲೂ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಖ್ತರ್ ರಜಾ ಸರ್ಕಲ್ ನಲ್ಲಿ ಬೀದಿಗಿಳಿದಿದೆ ಅಂತ ಹೇಳಿದ್ರೆ ಎಷ್ಟು ನೋವನ್ನು ನಾವು ಅನುಭವಿಸ್ತಾ ಇದ್ದೇವೆ. ನಿನ್ನೆ ನಾನು ದಾವಣಗೆರೆಗೆ ಪ್ರತಿಭಟನೆಗೆ ಬರುವಂತಹ ಸುದ್ದಿಯನ್ನ FB ಪೋಸ್ಟ್ ಮಾಡಿದ್ದೆ. ಒಬ್ಬ ನಮ್ಮದೇ ಸಮುದಾಯದ ಯುವಕ ಕೇಳ್ತಾನೆ, ಇದು ನೀವು ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ, ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಇದೆ, ಅದಕ್ಕೆ ಬೇಕಾಗಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಒಂದು ವಿಚಾರವನ್ನ ನಾನು ಆ ಸಹೋದರನಿಗೆ ಲೈವ್ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಹೋದರ, ಒಂದನ್ನ ಅರ್ಥ ಮಾಡ್ಕೋ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ರಾಜಕೀಯವೇ ಮಾಡಬೇಕು ಅಂತ ಹೇಳಿದ್ರೆ ನಾವಿವತ್ತು ಈ ಬೀದಿಯಲ್ಲಿ ಇಳಿಯುವಂತ ಅವಶ್ಯಕತೆ ಇರಲಿಲ್ಲ. ಕೋಟಿಗಟ್ಟಲೆ ಆಫರ್ ನಮ್ಮ ನಾಯಕರಿಗೆ ಬಂದಿತ್ತು. ಕೋಟಿಗಟ್ಟಲೆ ನಾನು ಹೇಳ್ತಾ ಇದ್ದೇನೆ, ನಾವು ಆ ಎಲ್ಲ ಸಂಪತ್ತಿನ ಕಾಲಿಂದ ಒದ್ದು ಜನಪರ ರಾಜಕಾರಣ ಮಾಡಲಿಕ್ಕೆ ಈ ಫೀಲ್ಡ್ಗೆ ಬಂದಿದ್ದೇವೆ. ನಾವು ಹಣ ಮಾಡಲಿಕ್ಕಾಗಿ ಬರಲಿಲ್ಲ, ರಾಜಕೀಯ ಮಾಡಲಿಕ್ಕಾಗಿ ಬರಲಿಲ್ಲ. ಇದು ನಮ್ಮ ಸಾಂವಿಧಾನಿಕ ಜವಾಬ್ದಾರಿ, ನನ್ನ ಸಾಮುದಾಯಿಕ ಜವಾಬ್ದಾರಿ. ಈ ಸಾಮುದಾಯಿಕ, ಈ ಸಾಮಾಜಿಕ, ಈ ಸಾಂವಿಧಾನಿಕ ಜವಾಬ್ದಾರಿಯನ್ನ ನಿರ್ವಹಿಸಲಿಕ್ಕೆ ನಾನು ದಾವಣಗೆರೆಗೆ ಬಂದಿದ್ದೇನೆ ಹೊರತು ಯಾವುದೇ ಹಣ ಮಾಡಲಿಕ್ಕೆ ನಾನು ಬರಲಿಲ್ಲ. ಸಹೋದರ, ಇದನ್ನ ಅರ್ಥ ಮಾಡ್ಕೋ. ಚುನಾವಣೆಗಳು ಬರ್ತವೆ ಹೋಗ್ತವೆ, ಯಾರೋ ಗೆಲ್ತಾರೆ ಸೋಲ್ತಾರೆ, ಆದ್ರೆ ಎಂಡ್ ಆಫ್ ದ ಡೇ ಈ ರಾಜ್ಯದ ಬಡವರು ಸಂಕಷ್ಟದಲ್ಲೇ ಬದುಕುವಂತಹ ದಿನಗಳು ದೂರ ಆಗ್ಬೇಕಾದ್ರೆ ಒಂದು ಪರ್ಯಾಯ ರಾಜಕೀಯ ವ್ಯವಸ್ಥೆಯನ್ನು ತಯಾರು ಮಾಡಲೇಬೇಕಾಗಿದೆ. ಆ ಪರ್ಯಾಯ ರಾಜಕೀಯ ವ್ಯವಸ್ಥೆಯೇ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗಿದೆ. ನಾವು ಈ ಸಮುದಾಯಕ್ಕಾಗಿ, ಈ ರಾಜ್ಯದ ಜನರಿಗಾಗಿ, ಇಲ್ಲಿಯ ಸಂವಿಧಾನವನ್ನು ಉಳಿಸಲಿಕ್ಕೆ ಬೇಕಾಗಿ ಯಾವುದೇ ತ್ಯಾಗವನ್ನು ಸಹಿಸಲಿಕ್ಕೆ ನಾವು ತಯಾರಿದ್ದೇವೆ. ಯಾವಾಗೆಲ್ಲ ಸಂದರ್ಭ ಬಂದಿದೆ ಈ ಸಮುದಾಯಕ್ಕಾಗಿ, ಈ ರಾಜ್ಯಕ್ಕಾಗಿ, ಇಲ್ಲಿಯ ಬಡವರಿಗಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಸಮಾಜ ನಿರ್ಮಾಣಕ್ಕಾಗಿ ನಮ್ಮ ಮೇಲೆ ಸುಳ್ಳು ಕೇಸುಗಳು ದಾಖಲಾಯಿತು. ನಾವು ಒಂದು ಇಂಚು ಕೂಡ ಈ ಹೋರಾಟದಿಂದ ಹಿಂದೆ ಸರಿಲಿಲ್ಲ. ನಮ್ಮ ನಾಯಕರ ವಿರುದ್ಧ, ನಮ್ಮ ಕಾರ್ಯಕರ್ತರ ಮೇಲೆ ಲಾಠಿಗಳ ಮುಖಾಂತರ ನಮ್ಮ ಮೇಲೆ ದೌರ್ಜನ್ಯವೆಸಗಲಾಯಿತು. ನಾವು ಒಂದು ಇಂಚು ಕೂಡ ಈ ಹೋರಾಟದಿಂದ ಹಿಂದೆ ಸರಿಲಿಲ್ಲ. ಇವತ್ತಿಗೂ ಕೂಡ ಈ ಪಕ್ಷದ ಎಷ್ಟೋ ನಾಯಕರನ್ನ ಸುಳ್ಳು ಕೇಸುಗಳಲ್ಲಿ, ಜೈಲಲ್ಲಿ ನೀವು ಬಂಧನವನ್ನು ಮಾಡಿ ಇಟ್ಟಿದ್ದೀರಾ. ಆದ್ರೆ ಈ ಹೋರಾಟ ನಾವು ನಿಲ್ಲಿಸ್ತಿಲ್ಲ. ಕೊನೆಯ ಉಸಿರಿರುವವರೆಗೂ ಕೂಡ ಈ ಸಮಾಜದ ಅಭಿವೃದ್ಧಿಗಾಗಿ, ಈ ದೇಶದ ಸಂವಿಧಾನಕ್ಕಾಗಿ, ಈ ರಾಜ್ಯದ ಬಡವರಿಗಾಗಿ ನಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಆದ್ರೂ ನಾವು ಈ ರಾಜಕಾರಣವನ್ನು ಮುಂದುವರಿಸ್ತೇವೆ ಎಂಬಂತಹ ಸಂದೇಶವನ್ನ ನೀಡ್ತಾ ಇವತ್ತಿನ ಈ ಬಜೆಟ್ ನಲ್ಲಿ ಆಗಿರುವಂತಹ ಅನ್ಯಾಯವನ್ನ ಕೇವಲ ಅಖ್ತರ್ ರಜಾ ಸರ್ಕಲ್ ನಲ್ಲಿ ನಿಂತು ಅರ್ಧ ಗಂಟೆ ಭಾಷಣ ಮಾಡಿದ್ರೆ ನಮ್ಮ ಹಕ್ಕುಗಳು ನಮಗೆ ಸಿಗೋದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ವಿರೋಧ ಪಕ್ಷಗಳು ಇವತ್ತು ನರಸತ್ತ ಪಕ್ಷಗಳಾಗಿವೆ. ಇವತ್ತು ಬಿಜೆಪಿ ಈ ರಾಜ್ಯದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ, ಶಿಕ್ಷಣ ಕ್ಷೇತ್ರಕ್ಕೆ, ಸಮಾಜ ಕಲ್ಯಾಣ ಕ್ಷೇತ್ರಕ್ಕೆ ಬಜೆಟ್ ನಲ್ಲಿ ಅನುದಾನದಲ್ಲಿ ಕಡಿತ ಆದಾಗ ಬೀದಿಗಿಳಿಬೇಕಾಗಿತ್ತು. ಅವರು ಬೆಚ್ಚನೆಯ ನಿದ್ರೆಯಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದ ಓನ್ಲಿ ಆಲ್ಟರ್ನೇಟಿವ್, ರಿಯಲ್ ಆಲ್ಟರ್ನೇಟಿವ್ ಆಗಿ ನಾವು ಇವತ್ತು ಬೀದಿಗಿಳಿದಿದ್ದೇವೆ. ನಾವು ಈ ರಾಜ್ಯದ ಜನರ ಪರವಾಗಿ ಧ್ವನಿಯನ್ನ ಎತ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಪೂರಕ ಬಜೆಟ್ ನಲ್ಲಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಿದ್ದರಾಮಯ್ಯನವರೇ ಒಂದು ಕೊಟ್ಟಂತ ಭರವಸೆ ಇದೆ. ಕನಿಷ್ಠ ಆ ಮಾತನ್ನಾದ್ರೂ ಉಳಿಸ್ಕೊಳ್ಳಿ ಎಂಬಂತಹ ನೆನಪನ್ನು ಮಾಡ್ತಾ ಇದ್ದೇನೆ. ಮಾನ್ಯ ಸಿದ್ದರಾಮಯ್ಯನವರೇ, ರಾಜ್ಯದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬೀದರ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಪಕ್ಷದ ಸಮಾವೇಶದಲ್ಲಿ ನೀವೇ ಕೊಟ್ಟಂತಹ ಭರವಸೆ ಏನಂತ ಹೇಳಿದ್ರೆ, ರಾಜ್ಯದ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಬೇಕಾಗಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ 2B ರಿಸರ್ವೇಶನ್ ಅನ್ನ ರೀಸ್ಟೋರ್ ಮಾಡ್ತೀನಿ ಅಂತ ನೀವು ಹೇಳಿದ್ರಿ. ಆದ್ರೆ 3 ವರ್ಷಗಳಾಯ್ತು, 2B ರಿಸರ್ವೇಶನ್ ಇದುವರೆಗೆ ರೀಸ್ಟೋರ್ ಆಗಲಿಲ್ಲ. ಅದೇ ಸಮಾವೇಶದಲ್ಲಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ ಬೇಕಾಗಿ 10,000 ಕೋಟಿ ರೂಪಾಯಿ ಅನುದಾನವನ್ನ ನಾನು ಅಲಾಕೇಟ್ ಮಾಡ್ತೀನಿ ಅಂತ ಹೇಳಿದ್ರಿ. 3 ವರ್ಷಗಳಾಯ್ತು, 10,000 ಕೋಟಿ ನೀವು ಅಲಾಕೇಟ್ ಮಾಡಲಿಲ್ಲ. ಈ ಬಾರಿ ಕನಿಷ್ಠ 15,000 ಕೋಟಿ ನಾವು ಕೇಳಿದ್ದೇವೆ. ಕನಿಷ್ಠ 10,000 ಕೋಟಿ ರೂಪಾಯಿ ಆದ್ರೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮೀಸಲಿಡಬೇಕು ಎಂಬಂತಹ ಆಗ್ರಹದೊಂದಿಗೆ ಅವಕಾಶಕ್ಕಾಗಿ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತಿಗೆ ನಾನು ವಿರಾಮ ಹಾಕ್ತೇನೆ. ಜೈ ಹಿಂದ್, जय SDPI। सोशल डेमोक्रेटिक पार्टी ऑफ इंडिया की तरफ से परसों जो माननीय मुख्यमंत्री सिद्धरामैया जी जो बजट पेश किए थे, उस बजट के अंदर जो मुसलमानों का और
माइनॉरिटीज़ को जो नाइंसाफ़ी हुई है, उसके सिलसिले में हमारे स्टेट के जो जनरल सेक्रेटरी जनाब अफसर कोटली पेट साहब जो है बहुत तफसील से उसके बारे में जो है आप लोगों को बताया है। तो भाइयों, इस स्टेट के अंदर, कर्नाटक स्टेट के अंदर जितने भी कम्युनिटीज़ है, ये 6 करोड़ से ज़्यादा जो आबादी का ये स्टेट है, इसमें हर पॉपुलेशन को, हर कम्युनिटी को जो है उसका जो एम्पावरमेंट करना, ये जो हुकूमत की जिम्मेदारी है। जैसे कि अफसर भाई ने बताया, इस मर्तबा का बजट जो है 4 लाख करोड़ से ज़्यादा बजट है, लेकिन उसके बावजूद जो है इस मर्तबा माइनॉरिटीज़ को, माइनॉरिटी का मतलब सिर्फ मुसलमान नहीं है, माइनॉरिटीज़ के अंदर मुसलमान, क्रिश्चियन, सिख, ईसाई, पारसी, ये सब लोग आते हैं। इनकी पॉपुलेशन जो है तकरीबन 15% पॉपुलेशन है। अगर उसके हिसाब से इनको बजट देना था, अनुदान देना था, तो इसके हिसाब से कम जो है 25,000 करोड़ रुपए जो है बजट पेश करना था। लेकिन सिर्फ और सिर्फ 0.9% इतना बजट पेश करके इन्होंने अपना हाथ धो लिया। मैं एक बात पूछना चाहता हूं सिद्धरामैया जी से, पिछले इलेक्शन में आप हमारे पास आए थे, इस स्टेट के कोने कोने में आप गए। अगर आपको ये माइनॉरिटी कम्युनिटी, खासकर मुसलमान कम्युनिटी 92% वोट की जो भीख देकर आपको अगर नहीं जीताती, तो ना तो आप चीफ मिनिस्टर होते, ना तो बजट पेश करते। इनका परसों एक बहुत बड़ा रिकॉर्ड बनाया इन्होंने, देवराज अरस के रिकॉर्ड के जो है बराबर इन्होंने रिकॉर्ड बनाया। वो किसके जरिए है? सिर्फ और सिर्फ जो मुसलमानों ने इनको वोट देकर जितवा कर भेजा था, और उस टाइम पे इनका जो मैनिफेस्टो था, जैसा अफसर भाई बताए, उसके अंदर अब तक जो है एक भी, सिर्फ और सिर्फ 6% जो उसके अंदर जो इन्होंने लागू किया है। हम पूछते हैं, हमको गारंटी स्कीम नहीं चाहिए। आपकी नीयत अच्छी है तो आप हेल्थ और एजुकेशन फ्री करके दिखाओ। ये 2 चीजें अगर फ्री करें तो इस मुल्क, इस शहर, इस स्टेट के हर शहरी जो है एक इज्जत की जिंदगी जिएगा। तो उसी के साथ साथ मेरे भाइयों, ये जो बजट दे रहे हैं ना, ये अपने जेब से नहीं दे रहे। कांग्रेस गवर्नमेंट हो, बीजेपी को, कोई भी गवर्नमेंट हो, ये हमारी मेहनत की कमाई का पैसा है। हम लोग जो हर दिन जो टैक्स इनको देते हैं उसका पैसा है। ये जो है नाइंसाफी करके, ये मेहनत मजदूर करके जो लोग इस स्टेट के अंदर जो टैक्स दे रहे हैं, उसको जो है सरासर नाइंसाफी है। इसी के साथ साथ और एक जो है नाक को शहद लगाने का काम करें सिनो, क्या बकर को बोलेगा। तो लास्ट टाइम 4,700 करोड़ रुपए जो है बजट दिए, वो बजट के अंदर कितना यूटिलाइज हुआ? 42% होता यूटिलाइज हुआ, बाकी का वापस गया। तो इसी तरह जो है बाकी के पैसे क्यों इस्तेमाल नहीं हो रहे? इन्हें क्या करती हैं, नाक को शहद लगाती है, हमें इतना बजट दी कर को, उसके बावजूद भी ब्यूरोक्रेट्स को डायरेक्शन रहता, ये SC ST OBC माइनॉरिटीज का जितना भी जो बजट सैंक्शन होता, ये पूरा यूटिलाइज नहीं होना, ये वापस जाना है। और एक बात, ये बजट के अंदर और एक नाक को शहद लगे, शिशुनाल शरीफ का जो है उनके नाम पर मैं क्या नॉर्थ कर्नाटक के अंदर जो है स्कूल कायम करता हूँ। आपकी नीयत उतनी अच्छी है अगर बोलेगा तो तुम्हें कायम करो। एजुकेशन डिपार्टमेंट के अंदर जो है जो पैसा है वो पैसा ले जाके कायम करो। तुम्हें ये माइनॉरिटी का जो बजट है इसके अंदर का पैसा लेने की क्या जरूरत है? तुम को ये पैसा ले जाकर तुम्हें जो है यहाँ मुसलमान जो SC ST OBC दूसरे लोगों के पैसा चोरी करके जो है तुम्हें काम करती। उसी के साथ साथ और एक 2 चीजें बोले, पिछली मरतबा बोले थे नो हज भवन क्या है, मैं मंगलूर के अंदर हज भवन कायम कर दूं कर को, अभी काम स्टार्ट नहीं हुआ वो। और एक नाक को शहद क्या भाई कर बोलेगा तो हुबली में भी गुलबर्गा के अंदर हज भवन बनाती थे। क्या भाई जरूरत है हमारी कौम को हज भवन की? क्या इंटरनेशनल एयरपोर्ट है हुबली के अंदर, गुलबर्गा के अंदर इंटरनेशनल एयरपोर्ट है क्या? वहां से हज को जाती कौन? तो भी एक बहुत हज भवन जो हमारा बेंगलुरु में पड़ा बंद कर है, बहुत साल तक वेस्ट था, वो सही से देखभाल होने की वजह से वेस्ट था। अभी 2-3 साल से क्या उसे वहाँ पे UPSC की ट्रेनिंग का सेंटर स्टार्ट हुआ। तो ये इतना बड़ा इन्वेस्टमेंट, तुम्हारी नीयत अगर साफ है तो हमारी कम्युनिटी के वास्ते यूनिवर्सिटी बनाओ, तुम्हें कॉलेज दो, वुमेन्स कॉलेज दो, तुम्हारी नीयत के अंदर खोट है। अनाउंसमेंट होता है लेकिन क्या है, क्या भी इसके अंदर से हम को
डेवलपमेंट नहीं है। उसी के साथ साथ और एक चीज क्या है अगर बोलेगा तो ये डायपर सूर्या के बारे में बोले, एक एडवोकेट होके, एक लॉयर होके उसे इतना भी नॉलेज नहीं है। ये पॉपुलेशन जो है 15% पॉपुलेशन कैलकुलेटर लेकर बैठा तो उसको मालूम हो जाता 15% पॉपुलेशन 4 लाख करोड़ से ज्यादा जिसका स्टेट का बजट में से 15% काटे तो 25,000 करोड़ रुपए जो है कम्युनिटी को आना। 0.9% देना था सो कितने 25% देना था सो 90 पैसे देखो है सो ये 90 पैसे जो है क्या बोलता उसके अंदर ट्विटर क्या करता उन्हें ये जो है हलाल बजट, जिहादी बजट, जाबरा बजट। इन्हें समझता मैं समझती इन्हें कोई सी भी यूनिवर्सिटी से पास हुआ नहीं, ये व्हाट्सएप यूनिवर्सिटी है ना वहां से नॉलेज लेको बात करा सीने ये डायपर सूर्या है नहीं, ऐसे बहुत सारे लोग। तो हमना को क्या है तो सोशल डेमोक्रेटिक पार्टी ऑफ इंडिया आज के दिन इतनी गर्मी के बावजूद, रोजा होने के बावजूद आज जो प्रोटेस्ट करने को है ये सिर्फ और सिर्फ हमारी कौम के वास्ते न में हर वो कौम जिसका हक छीन कर है, जिसकी जो है हुकूक छीन को है उसके वास्ते हमें आवाज उठा ले कोई सो। मेरे भाइयों ये जो है बाबा साहब अंबेडकर जो संविधान हमको देखो गए उसके अंदर हमारा प्रियम्बल के अंदर क्लियर कट बोल कर है हमें हिंदुस्तान की शहरी को हमारा कॉन्स्टिट्यूशन गारंटी देता हिंदुस्तान के हर शहरी को इकोनॉमिकली, सोशली, पॉलिटिकली, एजुकेशनली जब तक आप लोग एम्पावरमेंट नहीं करते हमारा मुल्क एम्पावरमेंट नहीं होता। कोई भी कम्युनिटी अगर से एक घर के अंदर अगर 4 बच्चे हैं तो हर बच्चे को बराबर क्या है उसे क्या है उसे डेवलप करना, उसे तरबियत करना, उसे एजुकेशन देना, तब जाके क्या है वो घर वो खानदान सुधरता। स्टेट का भी मामला ऐसा 600, नेशनल का भी मामला ऐसा 600। यहाँ पे ये लोग जो है अपनी नाकामी छुपाने के वास्ते क्या है हमारे साथ धोखा कर ले को ही। उसके साथ साथ मेरे भाइयों मैं आप लोग डेमोक्रेटिक पार्टी ऑफ इंडिया जो है जब तक हर उस शहरी का कोई भी धर्म का हो, कोई भी जात का हो, उसका हुकूक नहीं मिलता हम लोग दम नहीं लेंगे। मैं कल एक न्यूज़ देखा उसके अंदर क्या है बोल को नवीन सूरन जी बोल को एक पत्र करता है। नवीन सूरन जी क्या बोलते हैं अगर को बोलेगा तो आज जो ये जो सिद्धरामैया जी है ये अहिंदा के लीडर, अजात शत्रु, जात्यतीता नायका, इन्हों सीएम होने के बावजूद आज कर्नाटक स्टेट गवर्नमेंट के अंदर बहुत सारे कम्युनल लोग कंट्रोल कर ले को हैं, आरएसएस वाले कंट्रोल कर ले को हैं, उन्हें चैलेंज कर ले को है। नवीन सूरन जी मेरे पास प्रूफ है, मैं प्रूफ दे तो मुझे डाउट आ रहा कहीं ना कहीं ये बजट सिद्धरामैया बना को नहीं है, मुख्यमंत्री सिद्धरामैया जी बना को नहीं है, ये बजट आरएसएस वाले बना को देखो ही इन्हों ले लेकर को कल क्या विधानसभा के अंदर पड़े सो ही कर बोलेगा तो हुकूमत चेंज हुई। वहां पे नेशनल में देखे तो राहुल गांधी और क्या है मल्लिकार्जुन खड़गे क्या बोलते हो तो हमारी आइडियोलॉजी अलग है, हमें आरएसएस को खत्म करना चाहती हैं और आरएसएस की आइडियोलॉजी देश के वास्ते क्या है बहुत खतरा है करके बोलती। लेकिन ये कर्नाटक स्टेट के अंदर ये साबित कर रही आरएसएस बीजेपी की गवर्नमेंट अलग नहीं है, कांग्रेस की गवर्नमेंट अलग नहीं है, सेम सिर्फ सीएम चेंज हुआ लेकिन जो भी वहां पे फैसले हो रही और सीएम ऑफिस के अंदर भी क्या है बहुत सारे ऐसे उन्हें बहुत नवीन सूरन जी बोलने को है ऐसे जीस वहां पे आको शामिल हुई जिनके दबाव में आके फैसले लेने को है सो। तो हमारा एक स्टेट के अंदर हमारी डिमांड है आप निष्पक्ष होकर इंडिपेंडेंटली आपको जो है 2 साल बच को है आपके बीच में कुर्सी की लड़ाई शुरू हो गई, डीकेशी और सिद्धरामैया जी के बीच में क्या कुर्सी की लड़ाई शुरू हो गई। ये कुर्सी बचती की जाती की मालूम नहीं है लेकिन तुम्हें एक सेक्युलर लीडर होने के नाते क्या है तुम्हें जो वादा करे थे वो वादे को पूरा कर को दिखाए। आने वाले दिनों में तुम्हारी सियासत जिंदा रहती नहीं कर बोलेगा तो तुम्हें मूल्य गुम होती। तो हमारी डिमांड है जो भी हमारा फ्रीडम पार्क के अंदर सोशल डेमोक्रेटिक पार्टी ऑफ इंडिया के तरह से जो जनता बजट बना को पेश करे थे इसके अंदर पूरा स्टेट का पूरे डिस्ट्रिक्ट का मुआयना करके जो है एक बजट बने। वहाँ पे रामलिंगा रेड्डी जी जो आए थे ट्रांसपोर्ट मिनिस्टर उन्होंने बजट की कॉपी भी ले ले जाने के बाद जो है लेकिन बहुत अफसोस होता है इसके पर कोई भी इम्प्लीमेंटेशन नहीं हो को है। तो जब तक ये जनता बजट इम्प्लीमेंट नहीं होता उस वक्त सोशल डेमोक्रेटिक पार्टी ऑफ इंडिया चाहे इसकी सांस नहीं लेती। आज
आज अख्तरदा सर्कल दावणगेरे में वो प्रोटेस्ट कर रही हैं। आने वाले दिनों के अंदर आगे अगर से हमारा हुकूक छीन ले तो हमें विधानसभा के अंदर हमारे स्टेट के हर एक जिले हर ताल्लुक में इंशाल्लाह क्या है ये प्रोटेस्ट करके हमें हमारे डिमांड को पूरा करने की हमें कोशिश करती हैं। और यहाँ पे आइसंस को और आए हुए तमाम जो है इस शहर के जिम्मेदारों को मैं सलाम करते हुए मेरी बात को खत्म करता हूँ। जय SDP, जय कर्नाटक। ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಾವಣಗೆರೆ ವತಿಯಿಂದ ಇವತ್ತೇನು ಬೃಹತ್ತಾದ ಒಂದು ಪ್ರತಿಭಟನೆಯನ್ನು ರಾಜ್ಯದ ಬಜೆಟ್ ಮಂಡನೆಯ ವಿರುದ್ಧವಾಗಿ ನಾವು ಹಮ್ಮಿಕೊಂಡಿದ್ದೀವಿ. ಇದನ್ನು ಹಮ್ಮಿಕೊಳ್ಳಿಕ್ಕೆ ನಮ್ಮಲ್ಲಿ ಉರಿ ಬಿಸಿಲಿನಲ್ಲಿ ಮಾಡಿದಂತಹ ಈ ರಾಜ್ಯ ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನು ಕೂಗುತ್ತೇನೆ. ಯಾಕಂದರೆ ನಮ್ಮ ಈ ರಾಜ್ಯದಲ್ಲಿ ಅಹಿಂದ ಸರ್ಕಾರ ಅಂತ ನಾವು ತಿಳ್ಕೊಂಡಿದ್ದೀವಿ. ಇದು ಅಹಿಂದ ಸರ್ಕಾರ ಅಲ್ಲ, ಕೇವಲ 10% ಇರುವಂತಹ ಜನಗಳ ಸರ್ಕಾರ ಆದಂಥದ್ದೇ ಕಾಣುತ್ತದೆ. ಯಾಕಂದರೆ ಈ ಒಂದು ರಾಜ್ಯದಲ್ಲಿ ಜನತೆಯ ಪರವಾಗಿ ಮಂಡಿಸಬೇಕಾಗಿರ್ತಕ್ಕಂಥ ಜನತೆಯಿಂದ ಆರಿಸಿ ಹೋಗಿರ್ತಕ್ಕಂಥ ಸರ್ಕಾರ ಜನತೆಯ ವಿರುದ್ಧವಾಗಿಯೇ ಕೆಲಸ ಮಾಡುತ್ತೆ. ಅಂದರೆ ಇದು ಜನಪರ ಬಜೆಟ್ ಅಂತ ನಾವು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಈ ಬಜೆಟಿನಲ್ಲಿ ಈ ರಾಜ್ಯದ ಮೂಲ ನಿವಾಸಿಗಳಾಗಿ ಆಗಿರ್ತಕ್ಕಂತಹ ಏನು ಸಮುದಾಯಗಳು ಇದ್ದಾವೆ, SC/ST ಆಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಅವರೆಲ್ಲರೂ 70% ನಾವು ಏನು ಶೇಕಡಾವಾರು ಇದ್ದೀವಿ, ಅವರ ವಿರುದ್ಧವಾಗಿ ಇವರು ಏನು ಬಜೆಟನ್ನು ಮಂಡನೆ ಮಾಡುತ್ತಾರೆ ಅಂದರೆ ಇದು ಜನಪರ ಸರ್ಕಾರ ಅಲ್ಲ. ಇದು ಒಂದು ಈ ರಾಜ್ಯದ ಜನಗಳ ವಿರುದ್ಧ ಮಾಡಿರ್ತಕ್ಕಂಥ ಪಿತೂರಿ ಎಂದು ನಾನು ಹೇಳಲು ಬಯಸುತ್ತೇನೆ.